ಆಮ್, ಒಬ್ಬ ಉದ್ಯಮಿಯಾಗಿ, ಒಬ್ಬ ಜರ್ನಲಿಸ್ಟ್ ಆಗಿ, ಒಬ್ಬ ಸೋಲೋ ಟ್ರಾವೆಲರ್ ಆಗಿ ಹೆಣ್ಮಕ್ಳಿಗೆ ಕೊಡೋ ಒಂದು 5 ಟಿಪ್ಸ್ ಹೇಳಿ. ಫಸ್ಟ್ ನೀರು ಕುಡ್ಬಿಡ್ತೀನಿ. 5 ಟಿಪ್ಸ್ ಬರೀ ಹೆಣ್ಮಕ್ಳಿಗೆ ಮಾತ್ರನಾ? ಓಕೆ, ಫ್ಯಾಮಿಲಿ ಟಿಪ್ಸ್. ಓಕೆ, ಫ್ಯಾಮಿಲಿ ಟಿಪ್ಸ್. ಫ್ಯಾಮಿಲಿ ಟಿಪ್ಸ್. ಬಿಕಾಸ್ ಫ್ಯಾಮಿಲಿ ಟಿಪ್ ಬಂದಾಗ್ಲೇ ಈ ಫಸ್ಟು ಈಗ ತಾನೇ ಹೇಳಿದ್ದನ್ನ ನಾನು ಟಿಪ್ ನಂಬರ್ 1 ಮಾಡಿಬಿಡ್ತೀನಿ. ಓಕೆ. ಸೇಯಿಂಗ್ ದಟ್ ನಿಮ್ಮ ಮನೆ ಹೆಣ್ಮಗಳು, ಮಗಳು ಅಥವಾ ಯುವರ್ ಸ್ಪೌಸ್ ಹೂಎವರ್ ಇಸ್ ಗೋಯಿಂಗ್, ಅವ್ರಿಗೆ ಯಾತ್ರೆ ಅಥವಾ ಅವರ ಮನಕ್ಕೆ ಮನಸ್ಸಲ್ಲಿ ಏನಿದೆಯೋ ಇಷ್ಟಪಟ್ಟು ಅವ್ರು ಮಾಡೋದನ್ನ ತಡಿಬೇಡಿ. ಯು ಮೇ ಹ್ಯಾವ್ ಯುವರ್ ಓನ್ ಫಿಯರ್. ಅಯ್ಯೋ ಹೇಗೆ ಮಾಡ್ತಾರೋ, ಇವ್ರಿಗೆ ಇಲ್ಲಿವರೆಗೂ ಯಾವತ್ತೂ ಒಬ್ಬಳೇ ಹೋಗಿಲ್ಲ. ಪ್ಲೀಸ್ ಕೀಪ್ ನಿಮ್ಮ ಭಯ, ನಿಮ್ಮ ಅಪ್ರಿಹೆನ್ಷನ್, ಡೌಟು ಎಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ. ದಯವಿಟ್ಟು ಅವ್ರ ಮೇಲೆ ಅದನ್ನು ಹೇರ್ಬೇಡಿ. ಹಾಂ. ಸೆಕೆಂಡ್, ಲೈಕ್ ಐ ಸೆಡ್, ಎವ್ರಿಬಡಿ ಈಸ್ ಅನ್ ಎನೇಬ್ಲರ್. ನಾಳೆಗೆ ಸಪೋಸ್ ಯುವರ್ ಬ್ರದರ್ ಇಸ್ ಗೋಯಿಂಗ್ ಔಟ್ ಫಾರ್ ಫಾರಿನ್ ಸ್ಟಡೀಸ್, ನಾನು ಐ ವಿಲ್ ಟೇಕ್ ಫ್ಯಾಮಿಲಿ ಜವಾಬ್ದಾರಿಗಳನ್ನು ನಾನು ಮಾಡ್ತೀನಿ. ಅದೇ ರೀತಿ ನಾನು ಹೋದಾಗ ಗಿಲ್ಟ್ ಇಲ್ಲದೆ ಅಥವಾ ಇದಿರದೆ ಫಂಕ್ಷನಿಂಗ್, ಟೇಕಿಂಗ್ ಆನ್ ದ ಲೋಡ್, ಶೇರ್ ದ ಲೋಡ್ ಅಂತ ವಾಷಿಂಗ್ ಮೆಷಿನ್ ಆ್ಯಡ್ ಬರುತ್ತಲ್ಲ, ಆ ರೀತಿ. ಹಾಂ, ನಾವು 3 ಟಿಪ್ಸ್ ಮಹಿಳೆಯರಿಗೆ, ಅಪ್ಪ 5ರಿಂದ ಇಳಿಸ್ಬಿಟ್ಟು 3 ಡೋಂಟ್ ಬಿ ಟೂ ವರಿಡ್ ಆರ್ ಅಫ್ರೇಡ್ ನಿಮ್ಮ ವೆಲ್ ಬೀಯಿಂಗ್ ಅಥವಾ ಸೇಫ್ಟಿಗೆ. ಅಂದರೆ ಟ್ರಸ್ಟ್ ಮಾಡಿ, ನಾನು ಹೇಳ್ತೀನಿ, ಟ್ರಸ್ಟ್ ಮಾಡಿ. ಒಂದು ಸಣ್ಣದು ಕಂಡೀಷನ್ಸ್ ಅಪ್ಲೈ. ಆ ಕಂಡೀಷನ್ ಏನು? ನಿಮ್ಮ ಇಂಟ್ಯೂಷನ್ನ ಸ್ಟ್ರಾಂಗಾಗಿ ಇಟ್ಕೊಳ್ಳಿ. ಇವಾಗ ನಾವು ಒಬ್ಬರೇ ಹೋದಾಗ ಭಾವನಾ, ಆಲ್ ಆಫ್ ಅಸ್ ಆ್ಯಸ್ ಮಹಿಳೆಯರು ಆಟೋಮ್ಯಾಟಿಕ್ಕಾಗಿ ನಮ್ಗೆ ಒಂಚೂರು ಇರುತ್ತೆ, ಓ ಈ ಜಾಗ ಅಷ್ಟು ಯಾಕೋ ಸೇಫ್ ಕಾಣಿಸ್ತಿಲ್ಲ ನನಗೆ, ಅಥವಾ ಇವ್ರ ಹತ್ರ ಇವ್ರು ಯಾಕೋ ನನಗೆ ಅಷ್ಟು ಸರಿ ಅನಿಸ್ತಾ ಇಲ್ಲ ಇವ್ರ ಹತ್ರ. ಸೊ ಯು ಹ್ಯಾವ್ ಯುವರ್ ಸೇಫ್ಟಿ ನೆಟ್. ಅಟ್ ದ ಸೇಮ್ ಟೈಮ್ ಯು ಹ್ಯಾವ್ ಟು ಹ್ಯಾವ್ ಸಮ್ ಟ್ರಸ್ಟ್ ಆ್ಯಂಡ್ ಬಿ ಓಪನ್. ಹಾಂ, ಅದ್ರ ಜೊತೆಗೆ ನಿಮ್ದೊಂದು ರಿಸರ್ಚು ಇರಬೇಕು. ಹೌದು. ವಿಚ್ ಪ್ಲೇಸ್, ಪೀಪಲ್, ಎಲ್ಲದ್ರ ಬಗ್ಗೆ. ಯಾ, ಸೊ ಟ್ರಸ್ಟ್ ಮಾಡಿ, ಬಟ್ ಹ್ಯಾವ್ ಯುವರ್ ಇಂಟ್ಯೂಷನ್. ಬ್ಲೈಂಡ್ ಇರಬೇಡಿ. ಹಾಂ. ಎರಡನೇದು, ಸೇಫ್ಟಿ ನೆಟ್ ಇಟ್ಕೊಳ್ಳಿ ಎಲ್ಲಿ ಹೋದ್ರೂ. ಸೇಫ್ಟಿ ನೆಟ್ ಅಂದರೆ ವಾಟ್ ಡು ಐ ಮೀನ್? ಬ್ಯಾಕಪ್ ಪ್ಲ್ಯಾನ್. ಸೊ ನಾನು ಸಪೋಸ್ ಈಗ ಬುಂದೇಲ್ಖಂಡ್ ನಾನು ಹೋಗ್ತಾ ಇರೋದು ನಿಜವಾಗ್ಲೂ ನಾನು ಎಲ್ರಿಗೂ ರೆಕಮೆಂಡ್ ಮಾಡೋಲ್ಲ. ಬಿಕಾಸ್ ಅದು ನನಗೆ ಒಂದು ಲಾಭ ಏನಿದೆ, ಐ ಆಮ್ ಅ ಜರ್ನಲಿಸ್ಟ್, ಸೊ ಐ ಆಮ್ ಯೂಸ್ ಟು ಸರ್ಟನ್ ಥಿಂಗ್ಸ್. ಐ ಆಮ್ ನಾಟ್ ಸೇಯಿಂಗ್ ಎವ್ರಿಬಡಿ ಕ್ಯಾನ್ ಡೂ ಸಮ್. ದೇರ್ ಆರ್ ಸಮ್ ಪೀಪಲ್ ಹು ಆರ್ ನಾಟ್ ಫ್ರಮ್ ಮೀಡಿಯಾ. ಆ್ಯಂಡ್ ನಾನು ಕಾಶ್ಮೀರಕ್ಕೆ ಹೋದಾಗ ಒಬ್ಬರು ಪೊಲೀಸ್ ಆಫೀಸರ್ ಮನೇಲಿ, ಆರ್ಮಿ ಆಫೀಸರ್ ಮನೇಲಿದ್ದೆ, ಬ್ರಿಗೇಡಿಯರ್. ಅವ್ರು ಹೇಳಿದರು, ನೀವು ಪತ್ರಕರ್ತೆ, ನೀವು ಸುಮಾರು ಕಡೆ ಓಡಾಡಿದ್ದೀರಾ. ಎಲ್ಲ ಪತ್ರಕರ್ತರು ಇದೇ ಥರ ಓಡಾಡೋಲ್ಲ, ಅದು ಇದೆ. ಪೀಪಲ್ ಡೋಂಟ್ ಆಲ್ವೇಸ್ ಡೂ ಸೋಲೋ ಟ್ರಾವೆಲ್. ಬಟ್ ಒಬ್ಬರನ್ನ ನೋಡಿದೆ, ಅವ್ರು ಹೇಳ್ತಿದ್ರು, ಕಂಪ್ಲೀಟ್ ಬಿಂದಾಸ್, ಲೈಕ್ ಶಿ ಈಸ್ ಗೋಯಿಂಗ್ ಇನ್ ದ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಇದು. ಆ್ಯಂಡ್ ಕಾಶ್ಮೀರ್ ಥರ ಒಂದು ಫ್ರೆಜೈಲ್ ಸಿಚುವೇಶನಲ್ಲಿ ಅದು ಧೈರ್ಯ. ಐ ಮೀನ್ ಅಷ್ಟು ಧೈರ್ಯ ನನಗೂ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಬಿಕಾಸ್ ಹಿ ವಾಸ್ ಸೇಯಿಂಗ್, ಐ ವಾಸ್ ಲೈಕ್ ಆ್ಯಸ್ ಅನ್ ಆಫೀಸರ್ ವೆನ್ ಐ ಹರ್ಡ್ ಹರ್ ಸ್ಟೋರಿ, ಐ ವಾಸ್ ಲೈಕ್, ನಿಮ್ಗೆ ಹೇಗೆ ಇದು? ಬಿಕಾಸ್ ಶಿ ರಿಯಲಿ ವೆಂಟ್ ಇನ್ ಟು ವೆರಿ ಮಚ್. ಜಸ್ಟ್ ಬಾರ್ಡರಲ್ಲಿ ನಾನು ಹೋದೆ, ಬಟ್ ಇನ್ ವೆರಿ ಐ ಸ್ಟಿಲ್ ಹ್ಯಾಡ್ ಅ ಬ್ಯಾಕಪ್. ಬಿಕಾಸ್ ಫ್ರೆಂಡ್ ಮೂಲಕ ತಿಳಿದಿರೋ ಅಂಥ ಒಬ್ಬರು ಅವ್ರ ಮನೆಗೆ ಹೋಗಿ ಉಳ್ಕೊಂಡಿದೆ. ಸೊ ದೆರ್ ಇಸ್ 1 level, 1 or 2 degree separation. ಬಟ್ ಸ್ಟಿಲ್ ದೇರ್ ಆರ್ ಪೀಪಲ್ ಹೂ ಆರ್ ಗೋಯಿಂಗ್ ಇನ್ ಟು ವೆರಿ ಛತ್ತೀಸ್ಗಢ ಇರ್ಬೋದು, ರಿಮೋಟ್ ಪಾರ್ಟ್ಸ್ ಆಫ್ ಇಂಡಿಯಾ. ಸೊ ಐ ವುಡ್ ಸೇ ಇನ್ ಯುವರ್ ಸೆಕೆಂಡ್ ಇದು, ಹ್ಯಾವ್ ಸಮ್ ಕೈಂಡ್ ಆಫ್ ಅ ಸೇಫ್ಟಿ ಪ್ಲ್ಯಾನ್. ಜಸ್ಟ್ ಬಿ ಅವೇರ್. ಓ, ಪೊಲೀಸ್ ಸ್ಟೇಷನ್ ಇಲ್ಲಿದೆಯಾ, ಅಥವಾ ನಾನು ತೀರಾ ದೂರ ಬಂದುಬಿಟ್ಟಿದ್ದೀನಾ, ನನ್ನ ವೇರ್ ಅಬೌಟ್ಸ್ ನನ್ನ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಗೊತ್ತಾ, ಆ್ಯಂಡ್ ಎನಿ ಫೋನ್ ನಂಬರ್. ತೀರಾ ನೆಟ್ವರ್ಕ್ ಇಲ್ಲದೆ ಇರೋ ಜಾಗಕ್ಕೆ ಹೋಗಬೇಡಿ. ಡೂ ಯುವರ್ ಬೇಸಿಕ್ ಹೋಮ್ವರ್ಕ್. ಸೊ ಆ ಬ್ಯಾಕಪ್ ಪ್ಲ್ಯಾನ್. ಸೊ ನಾನು ಹೊರಡುವಾಗಲೂ ಅಷ್ಟೇ, ನನ್ನ ತಂಗಿ ವಿದ್ಯಾ ಅಂತ, ಅಥವಾ ಮೈ ಸನ್. ಸೊ ಸಮ್ಟೈಮ್ಸ್ ಐ ಪುಟ್ ಅನ್ ಇಮೇಲ್ ಸೇ ದಟ್ ದಿಸ್ ಇಸ್ ಮೈ ಅಕಾಮಿಡೇಷನ್. ಅಫ್ಕೋರ್ಸ್ ಅಕಾಮಿಡೇಷನ್ ನಾನು ಬುಕ್ ಮಾಡ್ಕೊಂಡಿರ್ತೀನಿ, ಬಟ್ ಐ ಮೇ ಸ್ಟೇ ಇನ್ ದ ಹೌಸ್ ಆಫ್ ದಿಸ್ ಸರ್ಪಂಚ್. ಬಟ್ ಅಟ್ಲೀಸ್ಟ್ ಒಂದು ಏನಾದರೂ ಆದರೆ ಒಂದು ಯು ಕೈಂಡ್ ಆಫ್ ನೋ ದ್ಯಾಟ್. 5ನೇದು, ಲೈಕ್ ಐ ಸೆಡ್, ದ ಕನೆಕ್ಷನ್ ಈಸ್ ಟು ಬಿ ಕೆಪ್ಟ್. ನಾನು ಹೋಗಿ ಬಂದೆ ಮುಗೀತು ಮಾತು ಅನ್ನೋ ಹಂಗಿರಬಾರ್ದು ನನ್ನ ಪ್ರಕಾರ. ಬಿಕಾಸ್ ಅದನ್ನು ಯು ಡೋಂಟ್ ಹ್ಯಾವ್ ಟು, ಅದಕ್ಕೆ ಅಂತ ನಾವು ಪ್ರತಿ ವಾರ ಏನು ಕಾಲ್ ಮಾಡಿ ಇದು ಮಾಡಲ್ಲ. ಬಟ್ ಇವತ್ತಿನ ಕಾಲದಲ್ಲಿ ಇಟ್ಸ್ ಸೋ ಈಸಿ ಟು ಕೀಪ್ ಇನ್ ಟಚ್. ಸೊ ಓಕೆ, ನನ್ನ ಫೇಸ್ಬುಕ್ಕಲ್ಲಿರ್ಬೋದು, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್, ಟ್ವಿಟರ್, ಅಥವಾ ಯು ಹ್ಯಾವ್ ದೇರ್ ಫೋನ್ ನಂಬರ್. ಅಟ್ಲೀಸ್ಟ್ ಒಂದು ಹಬ್ಬ ಬಂದಾಗ, ನಿಮ್ಮ ಅಲ್ಲಿ ಹೋಲಿ
ನಾವೆಲ್ಲ ಹೋಲಿ ಅಷ್ಟು ಮಾಡೋಲ್ಲ. ಇವಾಗ ಬರುತ್ತೆ ಹೋಲಿ ಮಾಡಿದಾಗ ನಾನು ಮಥುರಾ ವೃಂದಾವನಲ್ಲಿ ನನಗೆ ಒಬ್ಬರು ಸಿಕ್ಕಿದ್ರು, ಒಬ್ಬರು ಲೇಡಿ. ಅವರು ಪಕ್ಕಾ ಹಿಂದಿ, ಅಂದರೆ ಫುಲ್ ಬ್ರಜಭೂಮಿ ನಿವಾಸಿ. ಅವ್ರಿಗೆ ಪ್ರತಿ ವರ್ಷ ನಾನು ಫೋನ್ ಮಾಡ್ತೀನಿ. ಓಕೆ. ರಾಧನ್ ಬಾಯ್ ಅಂತ ಅವ್ರ ಹೆಸರು. ಅವರು ಸೊ ಮಾ कैसी हैं आप, क्या कर रही हैं, अच्छा गुलाल खेल रही हैं आप, से हाँ बेटा मैं ಇವಾಗ ಸಿಕ್ಕಿ 3.5 ವರ್ಷ ಆಯಿತು. ಬಟ್ ಅಲ್ಲಿ ಯಾರಾದರೂ ಹೋದಾಗ ನಾನು ಅವ್ರ ನಂಬರ್ ಸಹ ಕೊಟ್ಟಿದ್ದೀನಿ. ಓಕೆ. ನೀವು ಅಲ್ಲಿ ಹೋಗ್ಬೋದು. ಅವ್ರ ಕಡೆ ಇದು ಭಾಳ ಚೆನ್ನಾಗಿ ಮಾಡ್ತಾರೆ. ಥಾಲಿ ಯುನೋ ದಟ್ ಫಳಫಳ ಅಂತ ಒಂದು ತಟ್ಟೆ, ಅದರಲ್ಲಿ ರೋಟಿ, ಇದು ಸಬ್ಜಿ ಇದು ಹಾಕಿ ಶಿ ಹ್ಯಾಸ್ ಅ ಥಿಂಗ್. ಸೊ ದಿಸ್ ಸಾರ್ಟ್ ಆಫ್ ಅ ಕನೆಕ್ಷನ್ ಕ್ಯಾನ್ ಕಮ್ ಓನ್ಲಿ ಇಫ್ ಯು ಹ್ಯಾವ್ ಪರ್ಸನಲಿ ಬಿಲ್ಟ್ ಇಟ್. ಬರೀ ಆನ್ಲೈನ್ ಗೂಗಲ್ ಮಾಡಿ ChatGPT ಹತ್ರ ಕೇಳಿದ್ರೆ ಸೊ ನೀವು ಯು ಹ್ಯಾವ್ ಮೇಡ್ ದಟ್ ಎಫರ್ಟ್, ಟ್ರಬಲ್ ತೊಗೊಂಡಿದ್ದೀರಿ ಅದನ್ನು. ಸೊ ನಂತರ ಆದರೆ ನಾನು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಬಿಡಿ, ಬಿಕಾಸ್ ನಾನು ಹೇಳಿದೆ, ನಾನು ಪಿಕಲ್ ಜಾರ್ ಇಂಡಿಯಾ ಅಂತ ಒಂದು ಸಮುದಾಯ, ಅದರಲ್ಲಿ ಸುಮಾರು ಜನ, ನಾನು ಜಾರ್ಖಂಡಲ್ಲಿ ಒಬ್ಬರು ಆದಿವಾಸಿ ಹುಡುಗಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಳೆ, ಯುನೋ. ಸೊ ಬಾಸ್ಮತಿ ಬಿರುವ ಅಂತ, ಶಿ ಈಸ್ ಬಿಲ್ಡಿಂಗ್ ಅ ಸ್ಕೂಲ್ ಇನ್ ಅ ಫಾರೆಸ್ಟ್ ಏರಿಯಲ್, ಸ್ಕೂಲೇ ಇಲ್ಲ ಅಂತ. ಅವಳನ್ನ ನಾನು ಐ ಹ್ಯಾವ್ ಕನೆಕ್ಟೆಡ್ ಹರ್ ವಿತ್ ಮೈ ಅದರ್ ಮೇನ್ ಸ್ಟ್ರೀಮ್ ಕಮ್ಯುನಿಟಿ. ಸೊ ಸಪೋರ್ಟ್ ಅವಳಿಗೆ ಸಿಗ್ತಾ ಇರುತ್ತೆ ಸ್ವಲ್ಪ ಅದಕ್ಕೆ. ಸೊ ಒಂದು ಕಮ್ಯುನಿಟಿ ಥರ, ಸಮುದಾಯ ಥರ ಮಾಡಿ, ಅಥವಾ ಇಮೇಲ್, ವಾಟ್ಸ್ಯಾಪ್, ಯು ಜಸ್ಟ್ ಸ್ಟೇ ಇನ್ ಟಚ್. ಬಿಕಾಸ್ ದೆನ್ ನೀವು ಬಂದೆ ಸ್ವಲ್ಪ ಹೆಮ್ಮೆ ಹೇಳ್ಕೋಬೋದು, ಕಾಲರ್ ಅಪ್, ನಮಗೆ ಇಷ್ಟು ಜನ ಭಾರತೀಯರು ನಮ್ಗೆ ಇವಾಗ ಗೊತ್ತು, ಅಥವಾ ಇಷ್ಟು ಜನ ಅಕ್ರಾಸ್ ದ ವರ್ಲ್ಡ್. ಡಸಂಟ್ ಹ್ಯಾವ್ ಟು ಬಿ ಓನ್ಲಿ ಇಂಡಿಯಾ. ಲವ್ಲಿ.